ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಟೀಮ್ ನ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಅಮೆರಿಕದಿಂದ ಇವತ್ತು ಒಂದು ಅಪ್ಡೇಟ್ ಬರೋದಿತ್ತು. ಆ ಅಪ್ಡೇಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಇನ್ಫ್ಲೇಷನ್ ಡೇಟಾ ಇವತ್ತು ರಿಲೀಸ್ ಆಗೋದಿತ್ತು. ರಿಲೀಸ್ ಆಗಿದೆ ನೋಡಬಹುದು. 13/2/2026 ಇವತ್ತಿನ ಡೇಟ್ 2.4% ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ಫ್ಲೇಷನ್ ಫೋರ್ಕಾಸ್ಟ್ ನೋಡಬಹುದು 2.5% ಮಾಡಿದ್ರು. ಫೋರ್ಕಾಸ್ಟ್ ಗಿಂತ ಕಡಿಮೆನೆ ಬಂದಿದೆ. ಹಾಗೆ ಇಂದಿನ ತಿಂಗಳು ಕೂಡ ನೋಡಬಹುದು. ನವೆಂಬರ್ ಡಿಸೆಂಬರ್ 3.1% ಫೋರ್ಕಾಸ್ಟ್ ಮಾಡಿದ್ರು, 2.7 ಬಂದಿತ್ತು. ನಂತರ 2.7 ಫೋರ್ಕಾಸ್ಟ್ ಇತ್ತು, 2.7 ಬಂತು. ನಂತರ 2.5 ಮಾಡಿದ್ರು. ಈ ತಿಂಗಳು 2.4 ಬಂದಿದೆ. ಅಂದ್ರೆ ಏನು ಎಸ್ಟಿಮೇಷನ್ ಇತ್ತು ಅದಕ್ಕಿಂತ ಕಡಿಮೆನೆ ಬಂದಿದೆ. ಇದು ಖಂಡಿತ ಅಮೆರಿಕನ್ ಮಾರ್ಕೆಟ್ಗೆ ಒಳ್ಳೆ ಸುದ್ದಿನೇ. ಬಟ್ ನಮ್ಮ ಇಂಡಿಯನ್ ಐಟಿ ಸೆಕ್ಟರ್ಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿದೆ ಈಗಾಗಲೇ ಐಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತ. ಮೊನ್ನೆ ಅಮೆರಿಕದ ಜಾಬ್ ಡೇಟಾ ರಿಲೀಸ್ ಆಗಿತ್ತು. ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು. ಅದರ ಇಂಪ್ಯಾಕ್ಟ್ ಕೂಡ ಐಟಿ ಸೆಕ್ಟರ್ ನ ಮೇಲೆ ಬಿತ್ತು. ಈಗ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದೆ. ಅಗೇನ್ ಇದು ಕೂಡ ಒಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು. ಯಾಕೆ ಅಂತಂದ್ರೆ ರೇಟ್ ಕಟ್ ನ ಪ್ರಾಬಬಿಲಿಟಿ ಮುಂದಕ್ಕೆ ಹೋಗುತ್ತೆ. ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ, ಜಾಬ್ ಗ್ರೋತ್ ಚೆನ್ನಾಗಿದೆ ಅಂತಂದ್ರೆ ಎಕಾನಮಿ ರೈಟ್ ಪಾತ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಅಥವಾ ಫೆಡರಲ್ ರಿಸರ್ವ್ ಏನಿದೆ ರೇಟ್ ಕಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಡೊನಾಲ್ಡ್ ಟ್ರಂಪ್ ಬೊಬ್ಬೆ ಹೊಡಿತಾ ಇರ್ತಾರೆ ರೇಟ್ ಕಟ್ ಮಾಡ್ಬೇಕು ಅಂತ, ಅದು ಬೇರೆ ವಿಚಾರ. ಬಟ್ ಅವ್ರ ಬೊಬ್ಬೆ ಹೊಡೆದ್ರು ಅಂತ ಏನು ಪೋವೆಲ್ ರೇಟ್ ಕಟ್ ಮಾಡಿದ್ರ? ಇಲ್ವಲ್ಲ. ಅವ್ರಿಗೆ ಯಾವಾಗ ಕಟ್ ಮಾಡಬೇಕು ಅನ್ನಿಸ್ತು ಅವಾಗ್ಲೇ ಮಾಡಿದ್ದು. ಹಾಗಾಗಿ ಈಗಲೂ ಅವರು ವೇಟ್ ಅಂಡ್ ವಾಚ್ ಮೋಡಲ್ಲೇ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡೇಟಾಗಳು ಪಾಸಿಟಿವ್ ಅಲ್ಲೇ ಇದ್ದಾವೆ, ಎಲ್ಲಾನು ಅಂಡರ್ ಕಂಟ್ರೋಲ್ ಅಂದಾಗ ರೇಟ್ ಕಟ್ ಮಾಡುವಂತ ಪ್ರಮೇಯನೇ ಬರೋದಿಲ್ಲ. ರೇಟ್ ಕಟ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಐಟಿ ಸೆಕ್ಟರ್ ಗೆ ಅದು ಹೊಡೆತವನ್ನ ಕೊಡ್ತಾ ಇದೆ. ಲಾಸ್ಟ್ 2.5-3 ವರ್ಷದಿಂದ ಕೂಡ ಹೊಡೆತವನ್ನ ಕೊಡ್ತಿರೋದೇ ಅದು. ರೆಕಾರ್ಡ್ ಲೆವೆಲ್ ಅಲ್ಲಿ ಇತ್ತು ಇಂಟ್ರೆಸ್ಟ್ ರೇಟ್ಸ್. ಇದಕ್ಕೆ ಮುಂಚೆ ನೀವು 2020 ಬಿಫೋರ್ ಏನಾದ್ರು ಅಮೆರಿಕದ ಫೆಡರಲ್ ರಿಸರ್ವ್ ನೋಡಿದ್ರೆ ಅವರು ಇನ್ಫ್ಲೇಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾವಾಗ ಇನ್ಫ್ಲೇಷನ್ ಹೆಚ್ಚಾಗಿ ಹೊಡೆತ ಕೊಡಕ್ಕೆ ಶುರುವಾಯಿತು ಎಕಾನಮಿಗೆ, ಅವಾಗ್ಲೇ ಅವ್ರ ತಲೆ ಕೆಡಿಸ್ಕೊಳ್ಳಕ್ಕೆ ಶುರುವಾಗಿದ್ದು 2021 ನಂತರ. ಆಗಿನ ಕಂಡೀಷನ್ ಬೇರೆ, ಈಗಿನ ಕಂಡೀಷನ್ ಬೇರೆ. ಹಾಗಾಗಿ ಬದಲಾದ ಸನ್ನಿವೇಶದಲ್ಲಿ ಸಾಕಷ್ಟು ಮ್ಯಾಟರ್ ಆಗ್ತಾ ಇದೆ ಇದೆಲ್ಲವೂ ಕೂಡ. ಐಟಿ ಸೆಕ್ಟರ್ ಈಗಾಗಲೇ ಪ್ರೆಷರ್ ಅಲ್ಲಿ ಇದೆ. ಮೇ ಬಿ ಇದು ಇನ್ನು ಪ್ರೆಷರ್ ಅನ್ನ ಜಾಸ್ತಿ ಮಾಡಬಹುದು. ನೋಡೋಣ ಕಾದು ನಾಳೆ ಅಂತಂದ್ರೆ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಈಗಾಗಲೇ ಸಾಕಷ್ಟು ಕರೆಕ್ಷನ್ ಬಂದಿರೋದ್ರಿಂದ ಮೇ ಬಿ ಡಿಸ್ಕೌಂಟ್ ಅಲ್ಲಿ ಇದಾವೆ ಅಂತ ಬೈಯಿಂಗ್ ಅನ್ನ ಮಾಡಬಹುದೇನೋ. ಬಟ್ ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿ ಒಂದಷ್ಟು ಅಪ್ ಮೂವ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ರಿಟೇಲ್ ಇನ್ವೆಸ್ಟರ್ಸ್ ನೀವು ಎಷ್ಟೇ ಬೈ ಮಾಡಿದ್ರು ದೊಡ್ಡ ಮಟ್ಟದ ಮೂವ್ ಮಾಡಕ್ ಆಗೋದಿಲ್ಲ ಸ್ಟಾಕ್ ಗಳನ್ನ. ಮೇ ಬಿ ಈ ಸುದ್ದಿ ಅಲ್ಲಿ ಮತ್ತೆ ಇನ್ನೊಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು. ನೋಡೋಣ, ಒಪ್ಪಿಟ್ಕೊಳ್ಳೋಣ. ಕ್ರಿಯೇಟ್ ಮಾಡದೇ ಇರ್ಲಿ, ಕಮ್ ಬ್ಯಾಕ್ ಮಾಡ್ಲಿ ಅಂತಾನೆ. ಬಟ್ ನಮ್ ಕೈಲಂತೂ ಏನಿಲ್ಲ. ಲೆಟ್ಸ್ ಸಿ. ಏನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಮಿಡ್ಲ್ ಈಸ್ಟ್ ಇಂದ ಒಂದು ಸುದ್ದಿ ಬರ್ತಾ ಇದೆ ನೋಡಬಹುದು. US sends world's largest aircraft carrier to Middle East as Iran tensions escalate. ಇರಾನ್ ಹಾಗೂ ಅಮೆರಿಕ ನಡುವಿನ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಮೆರಿಕ ತನ್ನ ಲಾರ್ಜೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮಿಡ್ಲ್ ಈಸ್ಟ್ ಗೆ ಕಳಿಸ್ತಾ ಇದೆ. ಇಲ್ಲಿಂದ ಬರ್ತಿರುವಂತಹ ಸುದ್ದಿಗಳು ಖಂಡಿತ ಅಷ್ಟೇನು ಪಾಸಿಟಿವ್ ಇಲ್ಲ. ಸದ್ಯದ ಮಟ್ಟಿಗೆ ಸ್ಟೇಬಲ್ ಇದೆ ಸಿಚುಯೇಷನ್. ಬಟ್ ಈ ಟೆನ್ಷನ್ ಎಸ್ಕಲೇಟ್ ಆದಷ್ಟು ಮೇ ಬಿ ಅದು ಈಕ್ವಿಟಿ ಮಾರ್ಕೆಟ್ ಮೇಲೆ ನೆಗೆಟಿವ್ ಪರಿಣಾಮವನ್ನ ಬೀರಬಹುದು. ಅದರ ನಂತರ ನೋಡಬಹುದು ಇಷ್ಟೆಲ್ಲ ಅನ್ಸರ್ಟನಿಟೀಸ್ ನಡುವೆ ವರ್ಲ್ಡ್ ಅನ್ಸರ್ಟನಿಟಿ ಇಂಡೆಕ್ಸ್ ಸರ್ಜಸ್ ಪಾಸ್ಟ್ 2020 ಕೋವಿಡ್ ಲೆವೆಲ್ಸ್. 2020 ಸಂದರ್ಭದಲ್ಲಿ ಏನ್ ಲೆವೆಲ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅನ್ಸರ್ಟನಿಟಿ ಇಂಡೆಕ್ಸ್ ಅಲ್ಲಿ, ಅದನ್ನ ಕ್ರಾಸ್ ಮಾಡಿದೆ ಈಗ. ಅಂದ್ರೆ ಸೇಮ್ ಅನ್ಸರ್ಟನಿಟೀಸ್ ಈಗಲೂ ಕೂಡ ನೋಡ್ಲಿಕ್ಕೆ ಸಿಕ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇದು ಜೊತೆಗೆ ನೋಡಬಹುದು ಇಟ್ ಈಸ್ ಹೈಯರ್ ದ್ಯಾನ್ ದ 2008 ಗ್ರೇಟ್ ಫೈನಾನ್ಷಿಯಲ್ ಕ್ರೈಸಿಸ್. 2008 ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ. ನಂತರ 2001 ಲೆವೆಲ್ಸ್ ಏನಿತ್ತು ಅದನ್ನು ಕೂಡ ಕ್ರಾಸ್ ಮಾಡಿದೆ. ನೋಡಬಹುದು ದ WUI ಅಂದ್ರೆ ವರ್ಲ್ಡ್ ಅನ್ಸರ್ಟನಿಟಿ ಇಂಡೆಕ್ಸ್ ಇಸ್ ಕಂಪ್ಯೂಟೆಡ್ ಬೈ ಕೌಂಟಿಂಗ್ ದ percent of word uncertain or its variant in the economics intelligence unit country reports. ಈ ರಿಪೋರ್ಟ್ ಅಲ್ಲಿ ಎಷ್ಟು ಅನ್ಸರ್ಟೈನ್ ಅನ್ನೋದು ವರ್ಡ್ ಬರುತ್ತೋ ಅದ್ರ ಮೇಲೆ ಇದನ್ನ ಕಂಪ್ಯೂಟ್ ಮಾಡ್ತಾರೆ. ನೋಡಬಹುದು an econometric study using a vector auto regression ಅಥವಾ WAR model across 46 countries found that sudden rises in the index often precede meaningful contractions in economic output, signaling trouble ahead for growth prospects. ಮುಂದಿನ ದಿನಗಳಲ್ಲಿ ಗ್ರೋತ್ ಗೆ ಒಂದಷ್ಟು ಅಡ್ಡಿಗಳಿದಾವೆ ಅನ್ನೋದನ್ನ ಇದು ತೋರಿಸುತ್ತೆ. ರೆಕಾರ್ಡ್ ಲೆವೆಲ್ ಅನ್ನ ತಲುಪ್ತಾ ಇದೆ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಏನಿತ್ತು ಆ ಲೆವೆಲ್ ಅನ್ನ ತಲುಪಿದೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಅನ್ಸರ್ಟನಿಟಿ ಯಾವ ರೀತಿ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ. ಏನು ಸ್ಟಾರ್ಟ್ ಅಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ
ನೋಡಬಹುದು. PM ಮೋದಿ ಅಪ್ರೂವ್ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ವಿತ್ 10,000 crore ಕಾರ್ಪಸ್. ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಗೆ 10,000 ಕೋಟಿ ಅಪ್ರೂವಲ್ ಅನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇಂಡಿಯಾಸ್ ಇನೋವೇಷನ್ ಇಕೋಸಿಸ್ಟಮ್ ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಎಸ್ಪೆಷಲಿ ಅದರಲ್ಲೂ ನೋಡಬಹುದು ಡೀಪ್ ಟೆಕ್, ಅರ್ಲಿ ಸ್ಟೇಜ್ ಐಡಿಯಾಸ್, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಬ್ರೇಕ್ ಥ್ರೂ ಟೆಕ್ನಾಲಜೀಸ್ ಈ ಕಡೆ ಫೋಕಸ್ ಮಾಡುತ್ತೆ. ಇದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಬೇಕಾಗಿರೋದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡುವಂತ ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಸಿಗಬೇಕು. ಆ ಸಪೋರ್ಟ್ ಅನ್ನ ಸರ್ಕಾರ ಒದಗಿಸ್ತಿದೆ. ಇದು ಇಮಿಡಿಯೇಟ್ಲಿ ಲಾಭವನ್ನ ಕೊಡದೇ ಇರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಲಾಭ ಸಿಗುತ್ತೆ. ಇನ್ನು ಅಮೆರಿಕದ ಸೆಮಿಕಂಡಕ್ಟರ್ ಮೇಜರ್ KLA 3,600 ಕೋಟಿಯನ್ನ ತಮಿಳುನಾಡಿನಲ್ಲಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ. ಇದರಿಂದ ಸುಮಾರು 4,000 ಜಾಬ್ ಕ್ರಿಯೇಟ್ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನು ಮಾಡಲಾಗ್ತಿದೆ. ಸುಮಾರು 12 ಎಕರೆಯಲ್ಲಿ ಸೆಟಪ್ ಅನ್ನ ಮಾಡ್ತಾರೆ. ಗ್ಲೋಬಲ್ R&D ಅಂಡ್ ಇನೋವೇಷನ್ ಹಬ್ ಕೂಡ ಎಲ್ಲಿರುತ್ತೆ. ಒಳ್ಳೆ ಬೆಳವಣಿಗೆ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಇದು ಕೂಡ. ನಂತರ HUL ಹಾಗೂ ಕ್ವಾಲಿಟಿ ವಾಲ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ. ಹಿಂದೆನೆ ಕ್ವಾಲಿಟಿ ವಾಲ್ ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು HUL ತಗೊಂಡಿತ್ತು. ಈಗ ಕ್ವಾಲಿಟಿ ವಾಲ್ ಲಿಸ್ಟ್ ಆಗೋ ದಿನ ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ನೋಡಬಹುದು ಕ್ವಾಲಿಟಿ ವಾಲ್ಸ್ ಲಿಸ್ಟಿಂಗ್ ಡೇಟ್ ಅನೌನ್ಸರ್ ಆಸ್ HUL ಗೆಟ್ಸ್ ಟ್ರೇಡಿಂಗ್ ಅಪ್ರೂವಲ್ ಫಾರ್ ಡಿಮರ್ಜ್ಡ್ ಎಂಟಿಟಿ. ಹಾಗಾದ್ರೆ ಯಾವತ್ತು ಲಿಸ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ಕ್ವಾಲಿಟಿ ವಾಲ್ಸ್ ಟು ಡೆಬ್ಯೂಟ್ ಆನ್ ಎಕ್ಸ್ಚೇಂಜಸ್ ಆನ್ February 16. ಫೆಬ್ರವರಿ 16ನೇ ತಾರೀಕು ಅಂದ್ರೆ ಸೋಮವಾರ ಕ್ವಾಲಿಟಿ ವಾಲ್ಸ್ ಲಿಸ್ಟ್ ಆಗ್ತಾ ಇದೆ. ಜೊತೆಗೆ ಈ ಹಿಂದೆನೆ ಶೇರ್ ಸ್ವಾಪ್ ರೇಷಿಯೋ ನ ಕಂಪನಿ ಅನೌನ್ಸ್ ಮಾಡಿತ್ತು. ಅಂದ್ರೆ ಒಂದು HUL ಶೇರ್ ಇದ್ರೆ ಒಂದು ಕ್ವಾಲಿಟಿ ವಾಲ್ ನ ಶೇರ್ ಸಿಗುತ್ತೆ. ಅದಕ್ಕೆ ಡೇಟ್ ಕೂಡ ಈಗಾಗಲೇ ಆಗೋಗಿತ್ತು. ಯಾರ ಹತ್ರ HUL ಶೇರ್ ಇತ್ತು ಅವ್ರಿಗೆಲ್ಲರಿಗೂ ಕೂಡ 1:1 ರೇಷಿಯೋದಲ್ಲಿ ಕ್ವಾಲಿಟಿ ವಾಲ್ ಶೇರ್ ಸಿಗುತ್ತೆ. ಸೋಮವಾರ ಲಿಸ್ಟ್ ಆಗುತ್ತೆ. ನೋಡಬಹುದು ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ HUL ಶೇರ್ ಅಟ್ ದ ಕ್ಲೋಸ್ ಆಫ್ December 5 ರಿಸೀವ್ಡ್ 1 share of quality walls for every 1 share held. ಡಿಸೆಂಬರ್ 5ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ HUL ಶೇರ್ ಇತ್ತೋ ಅವ್ರಿಗೆಲ್ಲರಿಗೂ ಕೂಡ ಅಷ್ಟೇ ಪ್ರಮಾಣದ ಕ್ವಾಲಿಟಿ ವಾಲ್ ಶೇರ್ ಸಿಗುತ್ತೆ. ಸೋಮವಾರ ಲಿಸ್ಟ್ ಆಗುತ್ತೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ NSE ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ನೋಡಬಹುದು NSE ಟ್ರೇಡಿಂಗ್ ಅಕೌಂಟ್ಸ್ ಕ್ರಾಸ್ 25 crore ಮಾರ್ಕ್. 1 crore ಆಡೆಡ್ ಇನ್ ಜಸ್ಟ್ 2 months. 25 ಕೋಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಿದೆ NSE ಇನ್ವೆಸ್ಟರ್ಸ್ ಅಕೌಂಟ್ಸ್. ನೋಡಬಹುದು ದ ಇನ್ವೆಸ್ಟರ್ಸ್ ಅಕೌಂಟ್ಸ್ ರಿಜಿಸ್ಟರ್ಡ್ ಅಟ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ have crossed a major milestone. A total unique trading accounts are client codes UCC surpassing 25 crore ಅಥವಾ 250 million in February 26. Exchange in an official statement said. Official statement ಅಲ್ಲಿ ಕೊಟ್ಟಿರುವಂತದ್ದು 25 ಕೋಟಿ ಅಕೌಂಟ್ಸ್ ಅನ್ನ ಕ್ರಾಸ್ ಮಾಡಿದೆ NSE. ಜೊತೆಗೆ ಬರೀ 2 ತಿಂಗಳಲ್ಲಿ 1 crore ಅಕೌಂಟ್ಸ್ ಅನ್ನ ಆಡ್ ಮಾಡಿದೆ. ಒಳ್ಳೆಯ ಬೆಳವಣಿಗೆ ಇದು ಕೂಡ. ಏನು IT ಸೆಕ್ಟರ್ ಗೆ ಸಂಬಂಧಪಟ್ಟಂತ ಕೆಲವೊಂದು ಸುದ್ದಿಗಳಿದ್ದಾವೆ. ಲೆಸ್ ಎ ಕೊಲಾಪ್ಸ್, ಮೋರ್ ಎ ಟ್ರಾನ್ಸಿಷನ್. IT ಸೆಕ್ಟರ್ ಲಾಂಗ್ ಟರ್ಮ್ ಔಟ್ಲುಕ್ ರಿಮೇನ್ ಸ್ಟೇಬಲ್ ಅಮಿಡ್ ಸ್ಟಾಕ್ಸ್ ರೌಟ್. ಹಲವು ಅನಲಿಸ್ಟ್ ಗಳು ಹೇಳ್ತಿರೋ ಪ್ರಕಾರ IT ಸೆಕ್ಟರ್ ನ ಲಾಂಗ್ ಟರ್ಮ್ ಔಟ್ಲುಕ್ ಏನಿದೆ ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ, ಅದು ಸ್ಟೇಬಲ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಪನಿಗಳು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕು. ಇದೆಲ್ಲವೂ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಂತ ಸುಮ್ಮನೆ ಇರಕ್ಕಾಗೋದಿಲ್ಲ. ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಆ ಕಡೆ ಫೋಕಸ್ ಮಾಡಿದ್ರೆ ಹೊಸ ಇನೋವೇಟಿವ್ ಐಡಿಯಾಸ್ ಮೂಲಕ ಬಂದ್ರೆ ಖಂಡಿತ ಅದನ್ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ. ಅದಕ್ಕೆ ಸಮಯ ಬೇಕಾಗಬಹುದು. ಅದು ಎಷ್ಟು ಸಮಯ ಗೊತ್ತಿಲ್ಲ. ಎಷ್ಟು ಫಾಸ್ಟ್ ಆಗಿ ಕಂಪನಿಗಳು ಕೆಲಸ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾನ್ಸಿಷನ್ ಬಹಳ ಮುಖ್ಯ ಆಗುತ್ತೆ ಈ ಕಂಪನಿಗಳು ಸರ್ವೈವ್ ಆಗ್ಬೇಕು ಅಂತಂದ್ರೆ. ಸದ್ಯದ ಮಟ್ಟಿಗೆ ಸ್ಪೆಕ್ಯುಲೇಷನ್ ಮೇಲೆ ಸ್ಟಾಕ್ ಗಳು ಕೊಲಾಪ್ಸ್ ಆಗ್ತಿದಾವ ಅಷ್ಟೇ. ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ. ಬಟ್ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡ್ಬೇಕಾಗಿರೋದು ಕಂಪನಿಗಳು. ಒನ್ಸ್ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ಖಂಡಿತ ಕಮ್ ಬ್ಯಾಕ್ ಸ್ಟ್ರಾಂಗ್ ಆಗೇ ಇರುತ್ತೆ. ಕಾದು ನೋಡ್ಬೇಕು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇನ್ಫೋಸಿಸ್ ಫಾರ್ಮರ್ CFO ಮೋಹನ್ ದಾಸ್ ಪೈ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಬಹುದು ಫೂಲಿಶ್ ಟು ಥಿಂಕ್ ಲಾರ್ಜ್ ಎಂಟರ್ಪ್ರೈಸಸ್ ವಿಲ್ ಡಂಪ್ ಲಿಗಸಿ IT ಸಿಸ್ಟಮ್ಸ್ ಓವರ್ ನೈಟ್ ಟು ಯೂಸ್ AI. ಅಂದ್ರೆ ದೊಡ್ಡ ಕಂಪನಿಗಳು ಏನು ಎಷ್ಟು ದಿನ IT ಸಿಸ್ಟಮ್ಸ್ ಅನ್ನ ಬಳಸ್ತಾ ಇದ್ವು, ಆ ಕಂಪನಿಗಳು AI ಅನ್ನ ನಂಬ್ಕೊಂಡು ಇಮಿಡಿಯೇಟ್ಲಿ ಕಂಪನಿಗಳನ್ನ ಡಂಪ್ ಮಾಡಿ AI ಅನ್ನ ಬಳಸೋದಕ್ಕೆ ಶುರು ಮಾಡ್ತವೆ ಅಂತ ಯೋಚನೆ ಮಾಡೋದು ಫೂಲಿಶ್ ಆಗ್ಬೋದು ಅಂತ ಹೇಳಿದ್ದಾರೆ. ಮೇ ಬಿ ಫೂಲಿಶ್ ಆಗದೆ ಇರಬಹುದು. ಯಾಕೆಂತಂದ್ರೆ ಒಂದಷ್ಟು ದಿನ ನೋಡ್ತಾರೆ ಕಂಪನೀಸ್ ಕೂಡ. ದೊಡ್ಡ ಕಂಪನೀಸ್ ಬಂತು ಯಾವುದೋ ಒಂದು ಟೆಕ್ನಾಲಜಿ ಅಂದ ತಕ್ಷಣ ಇಮಿಡಿಯೇಟ್ಲಿ ಹಳೆ ದಿನ ಬಿಟ್ಟು ಹೊಸದಕ್ಕೆ ಶಿಫ್ಟ್ ಆಗೋದಿಲ್ಲ. ಅಲ್ಲಿನ ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಿ ಆಮೇಲೆನೆ ಡಂಪ್ ಮಾಡೋದು. ಯಾವ್ದು ಸರಿ ಇಲ್ಲ ಅಂತದನ್ನ ಡಂಪ್ ಮಾಡ್ತಾರೆ. AI ಸಿಸ್ಟಮ್ ಸರಿ ಇಲ್ಲ ಅಂದ್ರೆ AI ನ ಡಂಪ್ ಮಾಡ್ತಾರೆ, ಅಥವಾ IT ಸಿಸ್ಟಮ್ಸ್ ಸರಿ ಇಲ್ಲ ಅಂದ್ರೆ ಇವುಗಳನ್ನೇ ಡಂಪ್ ಮಾಡ್ತಾರೆ. ಒಟ್ಟಿನಲ್ಲಿ ಎರಡನ್ನು ಪ್ಯಾರಲಲಿ ಬಳಸ್ತಾ ಸ್ಟಡಿ ಮಾಡ್ತಾರೆ. ಇವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅಲ್ಲಿನ ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಿದ ನಂತರನೇ ಡಿಸೈಡ್ ಮಾಡೋದು ಅವರು. ಇನ್ನು ಅಗೇನ್ AI ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಬಂದಿದೆ. ನೋಡಬಹುದು ಮೈಕ್ರೋಸಾಫ್ಟ್ ನ AI ಚೀಫ್ ಹೇಳಿರುವಂತ ಮಾತು, ಡೆಸ್ಕ್ ಜಾಬ್ಸ್ on a timer. Microsoft's Mustafa Suleyman says AI will automate most white collar in 18 months. ಅಂದ್ರೆ 1.5 ವರ್ಷದಲ್ಲಿ ಮೋಸ್ಟ್ ವೈಟ್ ಕಾಲರ್ ಜಾಬ್ಸ್ ಏನಿದಾವೆ ಅವುಗಳನ್ನ AI ಅಕ್ವೈರ್ ಮಾಡ್ಕೊಂಡ್ ಬಿಡುತ್ತೆ ಅಥವಾ ಆಟೋಮೇಟ್ ಮಾಡ್ಬಿಡುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಬಟ್ ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಅಂತೂ ಆಗುತ್ತೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಈಗಾಗಲೇ ಆಗ್ತಾ ಇದೆ, ಆಗಿದೆ ಕೂಡ ಕೆಲವು ಕಡೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಜಾಬ್ ಸೀಕರ್ಸ್ ಸ್ಕಿಲ್ ಸೆಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಷ್ಟೇ. ರಿಪ್ಲೇಸ್ ಮಾಡಕ್ ಆಗದೆ ಇರುವಂತ ಸ್ಕಿಲ್ಸ್ ಅನ್ನ ಹೊಂದಿದ್ರೆ ಖಂಡಿತ ಅವ್ರಿಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದ್ದೇ ಇರುತ್ತೆ.
ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇರುವಂತವ್ರು ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು. ಇದು ಪ್ಯೂರ್ಲಿ ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ವಿಷಯಗಳು ಕೂಡ ಇರುತ್ತೆ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ನಿಮ್ಮ ಡೌಟ್ ಗಳನ್ನ ಒನ್ ಆನ್ ಒನ್ ಡೈರೆಕ್ಟ್ ಆಗಿ ಅಂದ್ರೆ ನನ್ನ ಜೊತೆನೆ ಮಾತಾಡಿ ಸಾಲ್ವ್ ಮಾಡ್ಕೊಳ್ಬಹುದಾಗಿರುತ್ತೆ. ಜೊತೆಗೆ ಇದು ಪ್ಯೂರ್ಲಿ ಎಜುಕೇಶನಲ್ ಪ್ರೋಗ್ರಾಮ್. ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಬಟ್ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ನೀವು ಕಲ್ತ್ಕೊಳ್ಬಹುದು. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.